ನಮಸ್ಕಾರ ವೀಕ್ಷಕರೇ, ಬಿ5 ನ್ಯೂಸ್ಗೆ ಸ್ವಾಗತ. ನಾನು ಮೇಘ್ನಾ. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ರಾಹುಲ್ ಜಾರಕಿಹೊಳಿ ಗೆಲ್ಲಿಸುವ ಪ್ರಯತ್ನ ಮಾಡುತ್ತೇನೆ, ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿಕೆ. ಎಸ್ ವೀಕ್ಷಕರೇ, ಇದು ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರು ಆದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬೆಳಗಾವಿ ವಿಭಾಗದ ಇಲಾಖೆ ಅಧಿಕಾರಿಗಳ ಜೊತೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ತದನಂತರ ಪತ್ರಿಕಾಗೋಷ್ಠಿ ನಡೆಸಿದ್ರು. ಈ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕರಾದ ಬಸವರಾಜ್ ಕೇಳಿದ ಪ್ರಶ್ನೆಗಳಾದ ಬಾಡಿಗೆ ಮತ್ತು ಮುಕ್ತ ಅಂಗನವಾಡಿ ಕಟ್ಟಡಗಳನ್ನು ಮಾಡುವುದು ಹಾಗೂ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ರಾಹುಲ್ ಜಾರಕಿಹೊಳಿ ಡಿಸಿಸಿ ಬ್ಯಾಂಕ್ ಸ್ಪರ್ಧೆ ಬಗ್ಗೆ ಉತ್ತರ ನೀಡಿದ್ರು. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ರಾಹುಲ್ ಜಾರಕಿಹೊಳಿ ಅವರು ಸ್ಪರ್ಧೆ ಮಾಡೋಕೆ ಡಿಸಿಸಿ ಬ್ಯಾಂಕ್ ಸ್ಪರ್ಧೆ ಮಾಡೋಕೆ ನಿಮ್ಮ ಅಭಿಮತ ಇದೆಯಾ? ಈಗ ಯಾಕಂದ್ರೆ ನಿಮ್ಮ ಕ್ಷೇತ್ರ ಅಲ್ಲ ಮೇಡಮ್ ಅದು. ನಾನು ಹೇಳ್ತಾ ಇದ್ದೀನಿಲ್ಲ, ನಿಮ್ಗೆ ಅರ್ಥ ಮಾಡ್ಕೊಳ್ಬೇಕು ನೀವು. ರಾಹುಲ್ ಜಾರಕಿಹೊಳಿ ಅವರು ನಮ್ಮ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂದ್ರೆ ಖಂಡಿತವಾಗ್ಲೂ ನಾನು ಅವ್ರನ್ನು ಗೆಲ್ಸ್ಕೊ ಬರೋ ಪ್ರಯತ್ನ ಮಾಡ್ತೀರಾ? ವೆಲ್ಕಮ್ ಮಾಡ್ತೀನಿ ಅಂತಂದ್ರೆ ಇದ್ರಲ್ಲಿ ಎಲ್ಲ ಅರ್ಥ ಇದೆ. ಅಲ್ಲ, ನಿಮ್ಮ ಕ್ಷೇತ್ರ, ತಮ್ಮ ಪುತ್ರ. ಒಮ್ಮೆ ನಾನು ಎಸ್ ಅಂದ್ರೆ ಮುಗಿದು ಹೋಯ್ತು, ಅದ್ರಲ್ಲಿ ಅವ್ರ ವಿರುದ್ಧವಾಗಿ ಯಾರು ನಿಲ್ತಾರೆ? ಮೇಡಮ್, ಈಗ ಬಾಡಿಗೆ ಮುಕ್ತ ಅಂಗನವಾಡಿ ವಿಶೇಷವಾಗಿ ಬಹುತೇಕ ಪ್ರೈವೇಟ್ ಇದಾವೆ ಮೇಡಮ್. ಹಾಗಾಗಿ ನಿಮ್ಮ ಅವಧಿಲಾದ್ರೂ ಸಂಪೂರ್ಣವಾಗಿ ಸ್ವಂತ ಕಟ್ಟಡ ಮಾಡ್ತೀರಾ? ಬಾಡಿಗೆಯಲ್ಲೇ ಕಾರ್ಯನಿರ್ವಹಿಸ್ತವೆ ಬಹುತೇಕ ತಾಲೂಕುಗಳಲ್ಲಿ ಹಂಗಿದೆ ನೋಡಿ. ಎಲ್ಲ ಇದನ್ನ ತೆಗೆದ್ರೆ ಒಂದು ಸುಮಾರು 69,000 ಚಿಲ್ಡ್ರನಲ್ಲಿ ಒಂದು 12,000 ಮಿಕ್ಕಿರೋವೆಲ್ಲ ನಮ್ಮ ಸ್ವಂತ ಕಟ್ಟಡ. 12,000 ಹತ್ತತ್ರ, ಅದರಲ್ಲೂ 12,000ರಲ್ಲಿ ಕೆಲವು ಗ್ರಾಮ ಪಂಚಾಯತಿನಲ್ಲಿ ಇದಾವೆ, ಕೆಲವು ಭವನಗಳಲ್ಲಿ, ಸಮುದಾಯ ಭವನಗಳಲ್ಲಿ ಇದಾವೆ, ಕೆಲವು ಸ್ಕೂಲ್ ಬಿಲ್ಡಿಂಗ್ ಗಳಲ್ಲಿ ಇದಾವೆ. ಇನ್ನೊಂದು ಮೋಸ್ಟ್ಲಿ ಒಂದು 4,000, ಐ ಆಮ್ ನಾಟ್ ರಾಂಗ್, 4,000 ಬಾಡಿಗೆ ಕಟ್ಟಡದಲ್ಲಿ ಇದೆ. ಅವನು ಕೂಡ ಆದಷ್ಟು ಶೀಘ್ರದಲ್ಲಿನೇ ಸ್ವಂತ ಕಟ್ಟಡಕ್ಕೆ ನಾವು ಈಗಾಗಲೇ ನಿವೇಶನವನ್ನ ಕೇಳಿದ್ದೀವಿ. ನಗರದಲ್ಲೂ ನಿವೇಶನಕ್ಕೆ 10 ಕೋಟಿ ರೂಪಾಯಿ ಅನುದಾನವನ್ನ ಮಾನ್ಯ ಮುಖ್ಯಮಂತ್ರಿಗಳು ನಮ್ಗೆ ಘೋಷಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯತಿ ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ಗಳು ಕೂಡ ನಮ್ಗೆ ಸೈಟ್ ಅನ್ನ ಕೊಡ್ತಾ ಇದ್ದಾರೆ. ಆದಷ್ಟು ಶೀಘ್ರದಲ್ಲಿ ಇದು ಸರ್ಕಾರ ಒಮ್ಮೆನೇ ಎಲ್ಲಾನು ಮಾಡಲಿಕ್ಕೆ ಸಾಧ್ಯ. ಸುಮಾರು 32,000 ಕೋಟಿ ಗೃಹಲಕ್ಷ್ಮಿಯಲ್ಲಿ ಅನುದಾನ ನಮ್ಮ ಇಲಾಖೆಯಿಂದ ಹೋಗ್ತಾ ಇರೋ ಸಂದರ್ಭದಲ್ಲಿ ಒನ್ ಟೈಮ್ಗೆ ಎಲ್ಲಾನೇ ಕ್ಲಿಯರ್ ಆಗುತ್ತೆ ಅಂತ ಇಲ್ಲ. ಹೋದ್ ಸಾರಿ 200 ಕೋಟಿ ನಾವು ಅಂಗನವಾಡಿ ಕಟ್ಟಡ ಕಟ್ಟಲಿಕ್ಕೆ 200 ಕೋಟಿ ಅಂದ್ರೆ 1,000 ಅಂಗನವಾಡಿಯನ್ನ ಕಟ್ಟಿದ್ವಿ. ಈ ಬಾರಿ ಅಂಗನವಾಡಿ ಕಟ್ಟಲಿಕ್ಕೆ ಒಂದು 300 ಅಂಗನವಾಡಿ ಅಷ್ಟೇ, 300 ಕೋಟಿ ಅಲ್ಲ, 300 ನಂಬರ್ ಅಂಗನವಾಡಿ ಕಟ್ಟಲಿಕ್ಕೆ. ಮುಂದಿನ ವರ್ಷ 2,000 ಅಂಗನವಾಡಿಯನ್ನ ಕಟ್ತೀವಿ. ಹಂತವಾಗಿ ಬಾಡಿಗೆ ಮುಕ್ತ. ಬ್ಯೂರೋ ರಿಪೋರ್ಟ್, ಬಿ5 ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229366.